ಮುರುಘಾಶ್ರೀ ಬೇಲ್ ರದ್ದು ಕೋರಿ ಸುಪ್ರೀಂ ಮೆಟ್ಟಿಲೇರಿದ್ರು ಸಂತ್ರಸ್ತೆಯರು. ಅವರ ಬೇಲನ್ನು ರದ್ದು ಮಾಡಿ ಅಂತ 2024 ಮೇ 27ರಂದು ಶ್ರೀಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿತ್ತು ಕೋರ್ಟ್. ಸಂತ್ರಸ್ತೆಯರು ಸೇರಿ 13 ಜನರ ಸಾಕ್ಷಿ ವಿಚಾರಣೆ ಅಂತ್ಯವಾದ ಹಿನ್ನೆಲೆಯಲ್ಲಿ 2024 ಅಕ್ಟೋಬರ್ 7ರಂದು ಮುರುಘಾಶ್ರೀ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ. ಮುರುಘಾಶ್ರೀಗೆ ಚಿತ್ರದುರ್ಗ ಜಿಲ್ಲೆ ಪ್ರವೇಶ ನಿರ್ಬಂಧಿಸಿತ್ತು ಹೈಕೋರ್ಟ್, ಬರೋ ಹಾಗಿಲ್ಲ ಅಂತನ್ಬಿಟ್ಟು. ನಿರ್ಬಂಧದ ಹಿನ್ನೆಲೆಯಲ್ಲಿ ದಾವಣಗೆರೆಯ ವಿರಕ್ತ ಮಠದಲ್ಲಿ ಮುರುಘಾಶ್ರೀಗಳು ಇದ್ದರು. ಮುರುಘಾಶ್ರೀ ಬೇಲ್ ರದ್ದು ಕೋರಿ ಸಂತ್ರಸ್ತೆಯರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೆ ಕೋರ್ಟು. ಬಟ್ ವಿಚಾರಣೆ ಅಂದರೆ ಎವಿಡೆನ್ಸ್ಗಳ ವಿಚಾರಣೆ ಕಟಕಟೆಗೆ ಬಂದು ಅವರು ಹೇಳಿಕೆಯನ್ನು ಕೊಟ್ಟ ನಂತರ ಜಾಮೀನು ಸಿಗುತ್ತೆ. ಆದರೆ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಚಿತ್ರದುರ್ಗ ಮಠಕ್ಕೆ ಹೋಗೋ ಹಾಗಿಲ್ಲ ಅಂತ ಕಂಡೀಷನ್ ಹಾಕಿದ್ರಿಂದ ಅವರು ದಾವಣಗೆರೆಯ ವಿರಕ್ತ ಮಠದಲ್ಲೇ ಇಲ್ಲಿ ತನಕ ಕಾಲವನ್ನು ಕಳೆಯಬೇಕಾಯಿತು. ಈಗೇನಾಗತ್ತೆ, ಮುಂದೇನು? ಇವತ್ತು ತೀರ್ಪು ಪ್ರಕಟವಾಗ್ತಾ ಇದೆ. ಮೊದಲ ಪೋಕ್ಸೋ ಕೇಸ್ನಲ್ಲಿ ತೀರ್ಪು ಪ್ರಕಟವಾಗ್ತಾ ಇದ್ದ ಹಾಗೆಯೇ ದೋಷಿ ಅಥವಾ ನಿರ್ದೋಷಿ ಅನ್ನೋದ್ರ ಮೇಲೆ ಶ್ರೀಗಳ ಮುಂದಿನ ಭವಿಷ್ಯ ಕೂಡ ನಿಂತಿದೆ. ಹಾಗಾಗಿನೇ ಮಠದ ಸಹಸ್ರಾರು ಭಕ್ತರು ಎಲ್ಲರೂ ಕೂಡ ಈಗ ಒಂದು ರೀತಿ ಆತಂಕದಲ್ಲಿದ್ದಾರೆ. ಏನಾಗುತ್ತೋ ಏನೋ, ತೀರ್ಪು ಏನು ಬೇಕಾದರೂ ಬರಬಹುದು. ಅದನ್ನು ನಾವು ಈಗಲೇ ಕೋರ್ಟ್ ಹೀಗೆ ಹೇಳುತ್ತೆ ಅಂತ ಹೇಳಕ್ಕೆ ಬರಲ್ಲ, ಹೇಳಲೂಬಾರ್ದು. ಘನ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಎಸ್, ಮತ್ತೆ ಸಂಪರ್ಕಕ್ಕೆ ತೊಗೊಂಡಿದ್ದೀನಿ ನನ್ನ ಕೊಲೀಗ್ ಮುರಳೀಧರ್ ಅವರನ್ನು. ಮುರಳಿ, ತಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಕೇಸ್ ಸಾಗಿ ಬಂದ ಹಾದಿಯನ್ನು, ಕಂಟಿನ್ಯೂ ಮಾಡಿ. ಅರವಿಂದ್, ಯಾಕಂದರೆ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಯಾಕೆಂದರೆ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಬೀರ್ತಾರೆ. ಸಾಕ್ಷಿಗಳ ಒತ್ತಡವನ್ನು ಬೀರೋ ಹಿನ್ನೆಲೆಯಲ್ಲಿ ಇಡೀ ಪೋಕ್ಸೋ ಪ್ರಕರಣ ಸಂಪೂರ್ಣವಾಗಿ ಹಾಳಾಗುವಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು. ಆದೇಶವನ್ನು ಕೊಟ್ಟ ಬಳಿಕ ಸಾಕ್ಷಿಗಳ ವಿಚಾರಣೆ ಏನಿದೆ, ಸಾಕ್ಷಿಗಳ ವಿಚಾರಣೆ ಮತ್ತು ಇಡೀ ಪ್ರಕರಣದ ಟ್ರಯಲ್ನ ಹಂತ ಏನಿತ್ತು ಅದನ್ನು ಮುಕ್ತಾಯಗೊಳಿಸಿದ ಬಳಿಕ ಅವರಿಗೆ ಜಾಮೀನನ್ನು ಮಂಜೂರು ಮಾಡ್ಬೋದು ಅಂತೇಳಿ ಕೂಡ ಹೇಳಿತ್ತು. ಜಾಮೀನನ್ನು ಕೂಡ ಮಂಜೂರನ್ನು ಮಾಡಲಾಗಿತ್ತು. ಯಾಕೆಂದರೆ ಸಾಕ್ಷಿಗಳು ಯಾರ್ಯಾರಿದ್ರು ಅದನ್ನೆಲ್ಲ ಕೂಡ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಅಂದರೆ ಅರವಿಂದ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಮುರುಘಾ ಶ್ರೀಗಳ ವಿರುದ್ಧ ದಾಖಲಾಗಿದ್ದಂಥದ್ದು 2 ಪೋಕ್ಸೋ ಪ್ರಕರಣಗಳು. ಇದು ಮೊದಲ ಪೋಕ್ಸೋ ಪ್ರಕರಣ. ಅದರಲ್ಲಿ 5 ಜನ ಆರೋಪಿಗಳಿದ್ರು. 5 ಜನ ಆರೋಪಿಗಳ ಪೈಕಿ ಇಬ್ಬರನ್ನ ಏನಂದರೆ ಇಡೀ ದೋಷಾರೋಪ ಪಟ್ಟಿಯಿಂದ ಕೈ ಬಿಡುವಂಥ ಕೆಲಸಗಳಾಗಿತ್ತು. ಯಾಕಂದರೆ ಅವರ ಪಾತ್ರಗಳು ಏನೂ ಇರಲಿಲ್ಲ ಅಂಥೇಳಿ. ಅದಾದ ಬಳಿಕ ಈಗ ಮುರುಘಾ ಶ್ರೀ ಅದರ ಜೊತೆಯಲ್ಲಿ ಇನ್ನೂ ಉಳಿದಂಥ ಇಬ್ಬರು ಆರೋಪಿಗಳೇನಿದ್ದಾರೆ ಅವರ ಶಿಕ್ಷೆ ಇವತ್ತು ಪ್ರಮಾಣ ಪ್ರಕಟ ಆಗ್ತಾ ಇರೋಂಥದ್ದು. ಅಂದರೆ ಅವರ ವಿರಕ್ತ ಮಠ ದಾವಣಗೆರೆ ಏನಿತ್ತು, ದಾವಣಗೆರೆಯಲ್ಲೇ ಉಳ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು ಮತ್ತು ಕೋರ್ಟ್ನ ಆದೇಶವೂ ಕೂಡ ಇತ್ತು. ಟ್ರಯಲ್ ಯಾವತ್ತು ನಡೀತಾ ಇರುತ್ತೆ ಮತ್ತು ಕೋರ್ಟ್ ಮತ್ತು ಕಚೇರಿಯ ಕೆಲಸಗಳು ಯಾವತ್ತು ನಡೀತಾ ಇರುತ್ತೆ ಅವತ್ತು ಮಾತ್ರ ಚಿತ್ರದುರ್ಗಕ್ಕೆ ಪ್ರವೇಶವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಖುದ್ದಾಗಿ ಎಲ್ಲ 3 ಜನ ಆರೋಪಿಗಳು ಕೂಡ ನ್ಯಾಯಾಲಯದ ಮುಂದೆ ಹಾಜರಾಗ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಪ್ರಕಟ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಪ್ರಮುಖವಾಗಿ ಎರಡೂ ಕಡೆ ಕೂಡ, ಡಿಫೆನ್ಸ್ ಕೂಡ ಮತ್ತು ಪ್ರಾಸಿಕ್ಯೂಷನ್ ಕಡೆ ಕೂಡ, ಎರಡೂ ಕಡೆ ಕೂಡ ಸಾಕಷ್ಟು ಆತ್ಮವಿಶ್ವಾಸದಲ್ಲಿದ್ದಾರೆ. ಯಾಕೆಂದರೆ ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತೆಯರೇ ಪ್ರಮುಖವಾದ ಪ್ರೈಮ್ ವಿಟ್ನೆಸ್ ಆಗಿ ಪರಿಗಣಿಸುವಂಥದ್ದು. ಯಾಕೆಂದರೆ ಅವರೇ ಇದರಲ್ಲಿ ಏನು ಸಂತ್ರಸ್ತೆಯರಾಗಿರುವಂಥದ್ದು. ಅವರ ನೋವೇನಿರುತ್ತೆ ಅದನ್ನು ಹೇಳಿಕೆಗಳನ್ನು ಆಧರಿಸಿ ಅದನ್ನು ಶಿಕ್ಷೆ ಪ್ರಮಾಣವನ್ನು ಪ್ರಕಟವನ್ನು ಮಾಡ್ಬೋದು ಅಂತೇಳಿ ಕೂಡ ಸಾಕಷ್ಟು ತೀರ್ಪುಗಳನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಅದಕ್ಕೆ ಬೇಕಾದಂಥ ಸಾಂದರ್ಭಿಕ ಸಾಕ್ಷಿಗಳೇನಿತ್ತು ಆ ಸಾಂದರ್ಭಿಕ ಸಾಕ್ಷ್ಯಗಳು ಪ್ರಾಸಿಕ್ಯೂಷನ್ ಪರವಾಗಿ ಫೇವರ್ ಆಗಿ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳ್ತಾ ಇದೆ. ಯಾಕೆಂದರೆ ಡಿಫೆನ್ಸ್ನ ಪರ ವಕೀಲರು ಕೂಡ ಒಂದಷ್ಟು ಆತ್ಮವಿಶ್ವಾಸದಲ್ಲಿದ್ದಾರೆ. ನಾವು ಟ್ರಯಲ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಕ್ಷಿಗಳೇನಿತ್ತು ಆ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡೋ ಸಂದರ್ಭದಲ್ಲಿ ಮತ್ತು ಚೀಫ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ವ್ಯತಿರಿಕ್ತವಾದ ಹೇಳಿಕೆಗಳನ್ನು ಕೊಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ನಾವು ಜಯಶೀಲರಾಗ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಎರಡೂ ಕಡೆ ಕೂಡ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ಎರಡೂ ಕಡೆ ಕೂಡ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಘನ ನ್ಯಾಯಾಲಯ ಯಾವ ರೀತಿಯ ತೀರ್ಪನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕೆಂದರೆ ಪೋಕ್ಸೋ ಪ್ರಕರಣ ಸಾಕಷ್ಟು ಸದ್ದು ಮಾಡಿದಂಥ ಪ್ರಕರಣ ಮತ್ತು ಸೂಕ್ಷ್ಮವಾದ ಪ್ರಕರಣ. ಆ ಸೂಕ್ಷ್ಮವಾದ ಪ್ರಕರಣದಲ್ಲಿ ಯಾವ ರೀತಿ ಫೇವರ್ ಆಗುತ್ತಾ ಅಥವಾ ಅವ್ರಿಗೆ ವಿರೋಧ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಕಸ್ಮಾತ್ ಏನಾದರೂ ಅವರ ವಿರುದ್ಧ ತೀರ್ಪೇನಾದರೂ ಬಂದರೆ ತತ್ಕ್ಷಣವೇ ಅವರನ್ನು ಬಂಧನಕ್ಕೊಳಪಡಿಸ್ತಾರೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥ ಪ್ರಕ್ರಿಯೆಗಳಾಗುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಮುರುಘಾ ಶ್ರೀಗಳ ಪರವಾಗಿ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದು ಖ್ಯಾತ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು.